ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರದಿಂದ ಶುರುವಾಗಲಿದೆ ಶಿವಾಧಿಪತ್ಯ ದರ್ಬಾರ್. ಜೂನ್ 3ರಂದು ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಜೂನ್ 3 ಸಂಜೆ 4:05 ಪ್ರಮಾಣ ವಚನ. 25ನೆಯ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಪ್ರಮುಖವಾಗಿ ನಿನ್ನೆ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಆಯಿತು. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಹೊರಹೊಮ್ಮುತ್ತಿದ್ದಂತೆ ಇನ್ನೇನಿಲ್ಲ, ಅವರ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ತೋರಣ ಕಟ್ಟೋದೊಂದೇ ಬಾಕಿ. ಆ ನಿಟ್ಟಿನಲ್ಲಿ ಕಸರತ್ತುಗಳಾಗ್ತಿದೆ. ಅಜ್ಜಿಯನ್ನ ಆಶೀರ್ವಾದವನ್ನ ಪಡ್ಕೊಂಡು ತಮ್ಮ ಆಪ್ತ ವಲಯದ ಜ್ಯೋತಿಷಿ ಅವರಿಂದ ಯಾವ ದಿನಾಂಕ ಎಷ್ಟೊತ್ತಿಗೆ ಅನ್ನುವಂಥ ದಿನಾಂಕಗಳು ನಿಗದಿ ಆಗ್ತಿದ್ದಂತೆ ಈಗ ಎಲ್ಲವೂ ಫಿಕ್ಸ್ ಆಗಿದೆ. ಬುಧವಾರದಿಂದಲೇ ಡಿಕೆ ಶಿವಕುಮಾರ್ ಅವರ ಆಡಳಿತ ದರ್ಬಾರ್ ಶುರುವಾಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಂತ ಬೆನ್ನಲ್ಲೇ ಈ ಮಹತ್ವ ಬೆಳವಣಿಗೆ ಆಗಿರುವುದು. ಜೂನ್ 3 ಸಂಜೆ 4:05 ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. 25ನೆಯ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸೋದು. ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿರೋಧವಾದಂಥ ಆಯ್ಕೆಯಾಗಿದ್ದಾರೆ. ಯಾವುದೇ ರೀತಿಯಂಥ ಗೊಂದಲ ಏನೇನೂ ಇಲ್ಲ. ಸರ್ಕಾರ ರಚಿಸಲು ರಾಜ್ಯಪಾಲರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ತು. ಆ ಪತ್ರಗಳನ್ನು ಕೂಡ ನಾವು ನಿನ್ನೆ ನೋಡಿದ್ವಿ. ಇನ್ನು ಮುಂದೆ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ನಾವು ಸರ್ಕಾರದಲ್ಲಿ ಇರಬೇಕು ಅಂತ ಲಾಬಿ ಮಾಡೋರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಡಿಕೆ ಸಂಪುಟವನ್ನ ಸೇರುವುದಕ್ಕೆ ಭರ್ಜರಿ ಲಾಬಿ ಶುರುವಾಗಿದೆ. ಮೊದಲ ಹಂತದಲ್ಲಿ 9 ಜನರ ಪ್ರಮಾಣ ವಚನ ಕಾರ್ಯಗಳು ಸಾಗುತ್ತಂತೆ. ಸಿಎಂ ಬಿಟ್ಟು 8 ಜನ ಈ ಸಚಿವರಿಂದ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಂಪುಟ ರಚನೆಯ ಚರ್ಚೆಯ ಹಿನ್ನೆಲೆಯಲ್ಲಿ ದೆಹಲಿಗೆ ದೌಡಾಯಿಸುತ್ತಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋ ಚಾನ್ಸಸ್ ಇದೆ. ಈ ಲಾಬಿಯನ್ನ ಗಮನಿಸಿದ್ರೆ 9 ಜನರ ಪ್ರಮಾಣ ವಚನ ಸ್ವೀಕರಿಸಬಹುದು. ಅವರ ಜೊತೆಯಲ್ಲಿ ಮೊದಲ ಹಂತದಲ್ಲಿ 15ಕ್ಕೂ ಅಧಿಕ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ. ಜೊತೆಲಿ ಈಗ ಫ್ರಂಟ್ ಲೈನ್ ನಾಯಕರಿಗೂ ಕೂಡ ಸ್ಥಾನ ಸಿಗುತ್ತೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದಂಥವರು ಹಲವು ಹಿರಿಯ ಶಾಸಕರಿಗೆ ಅವಕಾಶ, ಇನ್ನು ಕೆಲವರಿಗೆ ಕೊಡೋ ಚಾನ್ಸಸ್ ಇದೆ. 4 ಡಿಸಿಎಂ 4 ಸಚಿವರಿಂದ ಪ್ರಮಾಣ ವಚನ ಆಗೋ ಚಾನ್ಸ್ ಇದೆ. ಅದರಲ್ಲೂ ಕೂಡ ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಯತೀಂದ್ರ, ಪ್ರಿಯಾಂಕಾ, ಜಾರಕಿಹೊಳಿ ಸೇರಿದಂತೆ ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಈ ರೇಸ್ನಲ್ಲಿದ್ದಾರೆ. ಮುಂದುವರೆದಂತೆ ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ನಾಯಕರು ಮೊದಲ ಹಂತದ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ನ ಬಹಳ ಪ್ರಮುಖವಾಗಿರುವಂತಹ ಪಿಲ್ಲರ್ಸ್ಗಳಾಗಿ ಗುರುತಿಸಿಕೊಳ್ತಾರೆ. ಪ್ರಾದೇಶಿಕವಾರು, ಜಿಲ್ಲಾವಾರು, ಸಮುದಾಯವಾರು ಈ ಹಿಂದೆ ಇದ್ದಂಥ ಅನುಭವಗಳು, ಅವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇವರನ್ನು ಸೈಡ್ಲೈನ್ ಮಾಡೋ ಚಾನ್ಸಸ್ಸೇ ಇಲ್ಲ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಆ ದರ್ಬಾರ್ಗೆ ಸಾಥ್ ಕೊಡುವಂಥ ಸಚಿವರು ಯಾರ್ಯಾರು ಅನ್ನೋದು ಈ ಕ್ಷಣದ ಕುತೂಹಲ. ನಾಳೆ ಹೈಕಮಾಂಡ್ ನಾಯಕರನ್ನ ಸಿಎಂ ಮತ್ತು ಪ್ರಮುಖವಾಗಿ ಅಂದರೆ ಸಿಎಂ ಆಗಲಿರುವಂಥ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಭೇಟಿಯಾಗುವಂಥ ಚಾನ್ಸಸ್ ಇದೆ. ಅಲ್ಲಿ ಹೋಗಿ ಹೇಗೆ ಹೋಗಬೇಕು ಅಂತ ಅಂದರೆ ಯಾರೆಲ್ಲ ಅವರ ಸಂಪುಟದಲ್ಲಿ ಆರಂಭಿಕವಾಗುವ ಮೊದಲ ಹಂತದಲ್ಲಿ, ಯಾಕಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಘಟಾನುಘಟಿ ನಾಯಕರು ಯಾರ್ಯಾರಿದ್ರು ಇವ್ರು ಯಾರನ್ನು ಕೂಡ ದಿಢೀರಂತ ಸೈಡ್ಲೈನ್ ಮಾಡೋದಕ್ಕಾಗೋದೇ ಇಲ್ಲ. ಅಂಥದ್ದೊಂದು ಕೆಲಸ ಕಾಂಗ್ರೆಸ್ ಕೈ ಹಾಕ್ತು ಅಂತಂದ್ರೆ ಜೇನ್ಗೂಡಿ ಕಲ್ಲು ಹಾಕ್ದಂಗೆ, ಅದು ಅಷ್ಟು ಈಸಿ ಇಲ್ಲ ಕಾಂಗ್ರೆಸ್ನಲ್ಲಿ. ಇವಾಗ ಎಲ್ಲರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡೆ ಡಿಕೆ ಶಿವಕುಮಾರ್ ಅಂಥದ್ದೊಂದು ಮಹತ್ವದ ಕೆಲಸಕ್ಕೀಗ ಕೈ ಹಾಕಿದ್ದಾರೆ. ಈ ಲಾಬಿ ಗಮನಿಸ್ತಾ ಇದ್ರೆ 9 ಜನರ ಪ್ರಮಾಣ ವಚನ ಕೂಡ ಡೌಟ್ ಅನಿಸ್ತಾ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ 15ಕ್ಕೂ ಅಧಿಕ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ ಅನ್ನೋದಾದ್ರೆ ಆ ಲಿಸ್ಟಲ್ಲಿರೋರು ನೋಡಿದ್ರೆ ಗೊತ್ತಾಗುತ್ತೆ. ಹೆಚ್ಚುವರಿ ಡಿಸಿಎಂಗಳ ಪಟ್ಟಿ ಇದೆ. ನಾವು ಸಚಿವರಾಗಬೇಕು ಅಂತ ಲಿಸ್ಟ್ ಇಟ್ಕೊಂಡಿದ್ದಾರೆ. ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರಿಗೂ ಕೂಡ ಪರಮಾಪ್ತರು, ಸಮುದಾಯವನ್ನ ಪ್ರತಿನಿಧಿಸುವಂಥ ಒಬ್ಬ ನಾಯಕ, ಗೃಹ ಸಚಿವರಾದಂಥವರು, ಇವರನ್ನು ಬಿಡೋದೇ ಆಗೋದೇ ಇಲ್ಲ. ಬಿಕೆ ಹರಿಪ್ರಸಾದ್ ಈಡಿಗ ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡು ಈ ಹಿಂದೆ ಕಾಂಗ್ರೆಸ್ಗೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಪರಮಾಪ್ತವಾಗಿ ಗುರುತಿಸಿಕೊಂಡಿರೋರು, ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ ಕೂಡ ಮಾಡ್ತವ್ರು. ಹಾಗಾಗಿ ಪಟ್ಟಿ ದೊಡ್ಡದಿದೆ. ಈಗ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.